ಸರ್ ಈಗ ತಮ್ಮ ಆಗಿ ಒಂದು ಒಂದು ಆಸೆ ಅಂತೂ ಇದ್ದೇ ಇದೆ. ಇವತ್ತು ಬೆನ್ನೆಲುಬಾಗಿ ನಿಂತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಅವ್ರ ಜೀವನದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಹೇಳ್ತಿರೋದು ಸೂರ್ಯಣ್ಣ ಅಂತೇಳಿ. ಡಿ ಕೆ ಸುರೇಶ್ ಅವರು ಅಷ್ಟು ಅಣ್ಣನಿಗೋಸ್ಕರ ಸಾಕಷ್ಟು ತ್ಯಾಗನೂ ಮಾಡಿದ್ದಾರೆ ಎನ್ನುವ ವಿಚಾರಗಳು ಕೂಡ ನಮ್ಮ ಗಮನಕ್ಕಿದೆ. ಅವ್ರು ಜೈಲಿಗೆ ಹೋದಾಗ ಕಣ್ಣೀರು ಹಾಕಿದ್ರು ಇದೇ ಡಿ ಕೆ ಸುರೇಶ್ ಅವರು. ಜೈಲಿಂದ ಹೊರಗಡೆ ಬಂದಾಗ ಇದೇ ಡಿ ಕೆ ಸುರೇಶ್ ಅವರು ಕಣ್ಣೀರು ಹಾಕಿದ್ರು. ಅವ್ರ ಮೇಲೆ ರೈಡ್ ಆದಾಗ ಇದೇ ಡಿ ಕೆ ಸುರೇಶ್ ಅವರು ರಾತ್ರೋರಾತ್ರಿ ಬಂದು 12 ಗಂಟೆಯಲ್ಲಿ ಕಣ್ಣೀರು ಹಾಕಿದ್ರು. ಅದಕ್ಕೆ ನಾನೇ ಸಾಕ್ಷಿ, ನಾನೇ ಕಣ್ಣಾರೆ ನೋಡಿದ್ದೆ. ಅಣ್ಣನಿಗೋಸ್ಕರ ಸಾಕಷ್ಟು ತ್ಯಾಗವನ್ನು ಮಾಡಿದ್ದೀರಿ, ಈಗಲೂ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? ಅಲ್ಲ ನೋಡಿ, ನಾವು ನಮ್ಮ ಒಂದು ಕುಟುಂಬ ಅಂತ ಅಂದಮೇಲೆ ನಾನು ನನ್ನ ಕಷ್ಟಕ್ಕೆ ಅವರಾಗಬೇಕಾಗ್ತದೆ, ಅವ್ರ ಕಷ್ಟಕ್ಕೆ ನಾವಾಗಬೇಕಾಗ್ತದೆ. ಸೊ ಹಾಗಾಗಿ ನನ್ನ ಅವರ ವಿಶ್ವಾಸ, ಅವರ ಆತ್ಮೀಯತೆ ಒಂದು ಅಣ್ಣನ ಸ್ಥಾನದಲ್ಲಿದ್ದಾರೆ, ಒಂದು ತಂದೆಯ ಸ್ಥಾನದಲ್ಲಿದ್ದಾರೆ, ಒಂದು ಸ್ನೇಹಿತನ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ನಾವೆಲ್ಲವನ್ನು ಕೂಡ ಸಮಾನಾಂತರವಾಗಿ ನಾವು ಹಂಚಿಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ರಾಜಕೀಯ ಅಂತಂದು ಬಂದ ಪಕ್ಷದ ಸಂದರ್ಭದಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರು ಹಿರಿಯ ನಾಯಕರಿದ್ದಾರೆ. ಅವರು ತಗೊಳ್ಳೋವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು. ಈಗಲೂ ಕೂಡ ಇಡಿ, IT, CBI ಆತಂಕ, ಭಯ ಇದೆಯಾ ಡಿ ಕೆ ಶಿವಕುಮಾರ್ಗೆ ಅಥವಾ ಡಿ ಕೆ ಬ್ರದರ್ಸ್ಗೆ? ಭಯ ಅನ್ನೋ ಪ್ರಶ್ನೆ ಅಲ್ಲ. ನಾವು ಅವ್ರು ಏನೇ ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡ್ತೇವೆ. ಕಾನೂನಿನ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ರಾಜಕೀಯ ಪ್ರೇರಿತ ದಾಳಿಗಳನ್ನು ಎದುರಿಸಲಿಕ್ಕೆ ರಾಜ್ಯದ ಜನ ಶಕ್ತಿ ಕೊಟ್ಟಿದ್ದಾರೆ, ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ. ಮುಂದೇನು ಕೂಡ ಅದೇ ರೀತಿ ದಾಳಿ ಆಗ್ಬೋದು ಅಂತ ಆತಂಕ ಇದೆಯಾ ಅಥವಾ ಅನುಮಾನ ಇದೆಯಾ? ಅನುಮಾನ ಇದೆ. ಏನಂತ ಇದೆ ಅನುಮಾನ ಗೊತ್ತಿಲ್ಲ. ಅವಾಗವಾಗ ಹೇಳ್ತಾ ಇರ್ತಾರೆ, ನಮ್ಮ BJPಯ ಸ್ನೇಹಿತರು ಅವಾಗವಾಗ ಹೇಳ್ತಾ ಇರ್ತಾರಲ್ಲ. ಈಶ್ವರಪ್ಪ ಅವರು ನಮ್ಮ ಆಫೀಸಲ್ಲೇ ಮೀಟ್ ದ ಪ್ರೆಸ್ ಅಲ್ಲೇ ಹೇಳಿದ್ರು, ಅರೆಸ್ಟ್ ಆಗೇ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಭಾಳ RSSನಲ್ಲಿ ಮತ್ತು ಹೈಕಮಾಂಡ್ನಲ್ಲಿ ಭಾಳಷ್ಟು ಆತ್ಮೀಯತೆ ಇರ್ತಕ್ಕಂಥವ್ರು. ಅವ್ರ ಪಕ್ಷದಲ್ಲಿ ಸರ್ಕಾರದ ಜೊತೆ ಒಡಂಬಡಿಕೆಯನ್ನು ಇಟ್ಕೊಂಡು ಭಾಳ ಅತ್ಯಂತ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರ್ಬೋದು, ಏನೇನು ನಡೆಸ್ಬೋದು ಅಥವಾ ಇವರೇ ಹೇಳ್ಬೋದು. ಅದನ್ನು ನಾವು ನೋಡ್ಕೊಂಡು ಕೂತಿದ್ದೀವಿ, ನೋಡೋಣ, ಕಾದು ನೋಡೋಣ. ಅಂದರೆ ಡಿ ಕೆ ಶಿವಕುಮಾರ್ ಪರ್ಮನೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ತಾರೆ, ಅಲ್ಲಿ ಪರ್ಮನೆಂಟ್ ಸೆಟ್ಲ್ ಆಗ್ತಾರೆ ಅಂತ BJP ಹೇಳ್ತಾ ಇರುವಂಥದ್ದು. ಅದು ಅವರ ಭ್ರಮೆ. ಅಲ್ಲ, ಭ್ರಮೆ ನಿಮ್ಗೆ ಅದು ಅವರ ಭ್ರಮೆ. ನಿಮ್ಗೆ ಆತಂಕ ಇದೆ, ಅನುಮಾನ ಇದೆಯಾ? ಆತಂಕನೂ ಇಲ್ಲ, ಅನುಮಾನನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಪಾರದರ್ಶಕವಾಗಿದ್ದಾರೆ. ಎಲ್ಲವನ್ನು ಜಯಿಸುವಂಥ ಶಕ್ತಿ ಕರ್ನಾಟಕದ ಜನ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ನನ್ನನ್ನು ಮತ್ತೆ ಕರೆದು ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಅಷ್ಟು ಪಾರದರ್ಶಕವಾಗಿದ್ದರೆ ಯಾಕೆ ಜೈಲಿಗೆ ಹೋಗ್ಬೇಕಾಯ್ತು? ಯಾಕೆ ಜೈಲಿಗೆ ಹೋದ್ರು? ಕುತಂತ್ರ ಟಾರ್ಗೆಟ್ ಮಾಡಿದ್ರ ಡಿ ಕೆ ಬ್ರದರ್ಸ್ನ? ಕುತಂತ್ರ ನೀವೇ ನೋಡಿದ್ದೀರಲ್ಲ. ನಿಮ್ಮ ಮೇಲೆ ಯಾಕೆ ಕುತಂತ್ರ ಮಾಡಿ? ಒಳ್ಳೆ ಚೆನ್ನಾಗಿ ವಿರೋಧಿಗಳು ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಮೇಲೆ ಕುತಂತ್ರದಿಂದ ಹಿಂದೆಯಿಂದ ಅವರನ್ನ ಬಗ್ಗಿಬಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಾ? ಹಂಗಾದ್ರೆ ನೀವು ಒಬ್ಬರೇ ಯಾಕೆ ಟಾರ್ಗೆಟ್ ಆದ್ರು? ಕಾಂಗ್ರೆಸ್ ಉಳಿದವರೆಲ್ಲ ಇದೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳು ಹೆಚ್ಚು ಪ್ರಬಲವಾಗಿದೆ, ಅವ್ರನ್ನ ಯಾವ ರೀತಿಯಾಗಿ ಇಡಿ, CBI ಮತ್ತು ಇನ್ಕಮ್ ಟ್ಯಾಕ್ಸ್ಗಳು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದೆ ಅಂತ. ನನ್ನ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿ ಟಾರ್ಗೆಟ್ ಆಯಿತು? ಬೇರೆ ಯಾರು ಕೂಡ ನಾಯಕರು ಇರಲಿಲ್ವಾ? ನೀವು ಅದನ್ನ ಕೇಳಬೇಕು. ಅಹಮದ್ ಪಟೇಲ್ ಅವರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳು, ನಂತರದ ನಡೆದಂಥ ಘಟನಾವಳಿಗಳು, ಸೊ ಕೆಲವೊಂದು ವಿರೋಧ ಪಕ್ಷಗಳಿಗೆ ಸ್ವಲ್ಪ ಇರುಸು ಮುರುಸು ಆಗಿರಬೇಕು ಅಂತ ಕಾಣಿಸ್ತದೆ. ಇರ್ಸು ಮುರ್ಸ ಆಯ್ತಾ ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿರುವಂಥ ನಾಯಕರಿಗೆ ಇವರೆಲ್ಲಿ ಬೆಳೆದು ಬಿಡ್ತಾರೋ ಅಂತೇಳಿ ಅವ್ರಿಗೆ ಅವರ ವಿರುದ್ಧ ಪಿತೂರಿ ಮಾಡಿದ್ರ? ಅಲ್ಲ, ಕಾಂಗ್ರೆಸ್ಸಿಗರಲ್ಲ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದು, ವಿರೋಧಿಗಳು ಪಿತೂರಿ ಮಾಡ್ತಾ ಇದ್ದಾರೆ. ಆತ್ಮಸಾಕ್ಷಿಯಿಂದ ಹೇಳಿ, ಯಾರು ಕೂಡ ಹಿತಶತ್ರುಗಳು ತಮಗಿಲ್ವಾ? ಯಾಕಂದರೆ ಪ್ರತಿ ಘಟನಾವಳಿಗಳು ಕೂಡ ನೋಡಿರುವಂಥದ್ದು, ಪ್ರತಿ ಬೆಳವಣಿಗೆಯನ್ನು ನೋಡಿರುವಂಥದ್ದು, ಪ್ರತಿ ಆಗುವಗಳು ನೋಡಿರುವಂಥದ್ದು. ಆತ್ಮಸಾಕ್ಷಿಯಿಂದ ಹೇಳಿ, ನಿಮ್ಮಲ್ಲಿ ಡಿ ಕೆ ಬ್ರದರ್ಸ್ ವಿರುದ್ಧ ಅಥವಾ ಡಿ ಕೆ ಬ್ರದರ್ಸ್ ಬಗ್ಗೆ ಹಿತಶತ್ರುಗಳು ಇಲ್ವಾ? ಅನ್ಸಲ್ವ ಹಿತಶತ್ರುಗಳು ಇದ್ದಾರೆ ಅಂತ? ನನಗೇನೋ ಆ ಥರ ಅನಿಸ್ತಾ ಇಲ್ಲ. ಯಾರು ಹಿತಶತ್ರುಗಳು ಇಲ್ಲ ಡಿ ಕೆ ಬ್ರದರ್ಸ್ಗೆ? ನನಗೇನೋ ಆ ಥರ ಅನಿಸ್ತಾ ಇಲ್ಲ. ಇದ್ರೂ ಕೂಡ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಗೆ ಯಾರು ಇಲ್ಲ. ನಿಮ್ಗೇನಾರು ಅದನ್ನು ಕಾಣಿಸಿದ್ರೆ ಯಾರು ಏನು ಅಂತೇಳಿ ನಮಗೆ ಮಾಹಿತಿ ಇಲ್ಲ.